ಯಾವುದೇ ಹಮ್ಮು ಬೆಮ್ಮು ಅಹಮ್ಮಿಕೆ ಇರಲಿಲ್ಲಂತ. ಸಿದ್ಧಾರೂಢರ ಹತ್ರ ಯಾರ ಬಂದರೂ ಕೂಡ, ಯಪ್ಪ ನನಗದು ಸಿಂಹಾಸನ ಬೇಡ, ಭಾಳ ಚಲೋ ಆಸ್ತಿ ತಂದು ಕೊಡಕ್ಕೆ ಬಂದ್ರೆ, ಆಸ್ತಿ ಬೇಡ, ನಾ ತಗೊಂಡು ಏನು ಮಾಡಲಿ ಅಂತ ಅಂತಿದ್ರಂತ ಸಿದ್ಧಾರೂಢರು. ಯಾವುದನ್ನು ಬಯಸದೇ ಇರುವಂಥ ಸಿದ್ಧಾರೂಢರು ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಂತೆ ಈ ಭೂಮಿ ಮೇಲೆ ನಡೀತದ ಅನ್ನುವಂಥ ಸಂದೇಶವನ್ನು ಈ ನಾಡಿಗೆ ಕೊಟ್ಟರು. ನೋಡ್ರಿ, ಎಂತಿಂಥ ದೊಡ್ಡ ದೊಡ್ಡ ಮಹಾರಾಜರು ಸಿದ್ಧಾರೂಢರ ಹತ್ರ ಬರ್ತಿದ್ರು. ಸಿದ್ಧಾರೂಢರು ಹೇಳುವಂಥ ಮಂಟಪದೊಳಗೆ ಕುಳಿತುಕೊಂಡು ಸಿದ್ಧಾರೂಢರು ಏನು ಪ್ರವಚನವನ್ನು ಮಾಡ್ತಿದ್ರು, ಆ ಪ್ರವಚನವನ್ನು ಮಹಾರಾಜರು ಆಲಿಸೋರಂತ. ಮಹಾರಾಜರು ತಮ್ಮ ಜೀವನದೊಳಗೆ ಸಿದ್ಧಾರೂಢರ ಪ್ರವಚನಗಳನ್ನು ಅಳವಡಿಸಿಕೊಂಡು ಈ ಭೂಮಿ ಮೇಲೆ ನಶ್ವರವಾಗಿರುವಂಥ ಕಾಯ ಶಾಶ್ವತ ಅಲ್ಲ ಅನ್ನುವಂಥ ಸಂದೇಶವನ್ನು ಈ ನಾಡಿಗೆ ಮಹಾರಾಜರು ಬಿತ್ತತಾರಂದ್ರೆ ಸಿದ್ಧಾರೂಢರ ಪ್ರಭಾವ ಎಷ್ಟು ದೊಡ್ಡದಿರಬೇಕು ಅಂತ. ಸಿದ್ಧಾರೂಢರು ಹಿಂಗೆ ಪ್ರಭಾವ ಹೆಚ್ಚಾಗಕತ್ತು. ಸಿದ್ಧಾರೂಢರು ಬಂದವರಿಗೆ ಆಶೀರ್ವಾದ ಮಾಡಕತ್ರು, ಬಂದವರಿಗೆ ಕೃಪೆಯನ್ನು ತೋರಾಕತ್ರು, ತಮ್ಮ ಪವಾಡವನ್ನು ಬಿತ್ತರಿಸಾಕತ್ರು. ನಿನ್ನೆ ದಿನ ಬ್ರಾಹ್ಮಣ ವ್ಯಕ್ತಿಗಳಿಗೆ ಸಿದ್ಧಾರೂಢರು ಏನು ಅನ್ನೋದನ್ನು ಅವರಿಗೆ ಅರಿವನ್ನು ಮಾಡಿಕೊಟ್ಟಿದ್ದನ್ನು ನಿನ್ನೆ ದಿನ ನಾವೆಲ್ಲರೂ ಕೂಡ ನೋಡಿದ್ವಿ. ಸಿದ್ಧಾರೂಢರು ಅವರು ತಮ್ಮ ಮಂಟಪದೊಳಗೆ ಕುಳಿತುಕೊಂಡಾಗ ಒಬ್ಬ ಅಜ್ಜಿ ಸಿದ್ಧಾರೂಢರ ಹತ್ತಿರ ಬಂದ್ಲಂತ. ಸಿದ್ಧಾರೂಢರ ಹತ್ತಿರ ಬಂದು, ಯಪ್ಪ ನನ್ನ ಸೊಸೆ ಮದುವೆ ಆಗಿ ಸುಮಾರು 12 ವರ್ಷ ಆಯಿತು, ಆ ಸೊಸೆಗೆ ಮಕ್ಕಳ ಭಾಗ್ಯ ಅನ್ನೋದು ಇಲ್ಲಪ್ಪ, ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಸಿದ್ಧಾರೂಢರ ಕಡೆ ಕೇಳಿದ್ಲಂತ. ಸಿದ್ಧಾರೂಢರು ನೋಡ್ರಿ, ಅವ್ರ ತಲೆ ಒಳಗೆ ಒಂದಿತ್ತು, ಹರನಿಂದ ಅಧಿಕ ಸದ್ಗುರುವೆಂಬುದನ್ನು ಕೇಳಿ. ಹರನ ಸೇವೆಯನ್ನು ಮಾಡ್ತಾರೆ ಯಾರ ನಿಷ್ಠೆಯಿಂದ, ಹರನ ಸೇವೆ ಗುರುವಿನ ಸೇವೆಯನ್ನು ಯಾರ ನಿಷ್ಠೆಯಿಂದ ಮಾಡ್ತಾರಲ್ಲ ಅವ್ರಿಗೆ ಬೇಡಿದ್ದನ್ನು ಕೊಡ್ತಿದ್ರು ಸಿದ್ಧಾರೂಢರು. ಯಾವಾಗ ಆ ತಾಯಿ, ಆ ಮುದುಕಿ, ಆ ಅಜ್ಜಿ ಸಿದ್ಧಾರೂಢರ ಹತ್ತಿರ ಬಂದು ಸಿದ್ಧಾರೂಢರ ಹತ್ರ ಕೇಳ್ಕೋತಾಳೆ, ನಾನು ಸೊಸೆಗೆ ಮಕ್ಕಳ ಭಾಗ್ಯವನ್ನು ಕೊಡೆಪ್ಪ ಅಂತ. ಅವಾಗ ಸಿದ್ಧಾರೂಢರು ಕುಂತಿದ್ರು ಮಂಟಪದಲ್ಲಿ. ಸಿದ್ಧಾರೂಢರು ಅಂದರು, ಯವ್ವ ನನ್ನ ಕಡೆ ಏನಾಯ್ತು, ನಿನ್ನ ಸೇವೆ ಒಳಗೆ ಆ ಮಗು ಐತೆ ನೋಡು ಅಂದರು. ಅವಾಗ ಆ ಅಜ್ಜಿಗೆ ತಿಳಿಲಿಲ್ಲ. ಹಂಗಂದ್ರೆ ಏನಪ್ಪ? ಏನಿಲ್ಲವ, ಶ್ರದ್ಧೆಯಿಂದ ಗುರುವಿನ ಸೇವೆಯನ್ನು ಮಾಡಕ್ಕೆ ಹೇಳು, ಆ ದಂಪತಿಗಳಿಗೆ ಮಠದೊಳಗೆ ನಡೆದುಕೊಳ್ಳಕ್ಕೆ ಹೇಳು, ಒಂದಿಷ್ಟು 4 ಜನ ಹಸಿದು ಬಂದವರಿಗೆ ಉಣಿಸುವಂಥ ಕೆಲಸ ಮಾಡಂತ ಹೇಳ, ಅವಾಗ ಮಕ್ಕಳಕ್ಕವ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಅವಾಗ ಆಯ್ತಂತ ನಿಷ್ಠೆಯಿಂದ ಆ ಗುರುವಿನ ಸೇವೆಯನ್ನು ಮಾಡ್ತಾರಂತ, ಭಕ್ತಿಯಿಂದ ಸಿದ್ಧಾರೂಢರ ಕಡೆ ನಡೆದುಕೊಳ್ತಾರಂತ. ಮುಂದೆ ಯಾವಾಗ ಸಿದ್ಧಾರೂಢರ ಆಜ್ಞೆಯಂತೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ ಅನ್ನುವಂಥ ಮಾತು ಅವರು ಪುರಾಣದೊಳಗೆ ಬರ್ತದೆ. ಸಿದ್ಧಾರೂಢರು ನೋಡ್ರಿ, ಯಾರು ಬೇಡ್ಕೊಂಡು ಬರ್ತಿದ್ರು ಅವರಿಗೆ ಬೇಡಿದ್ದನ್ನು ಕೊಡುವಂಥ ಸಿದ್ಧಾರೂಢರು. ಇಲ್ಲೇ ಜಮಖಂಡಿ ನಿಮಗೇನು ಭಾಳ ದೂರ ಇಲ್ಲ. ಜಮಖಂಡಿ ಒಳಗೆ ಅಪ್ಪಾರಾವ್ ಮಹಾರಾಜರು ಅಂತ ಹೆಸರು ಕೇಳಿರೇನ್ರಿ ಭಾಳ ಜನ ಹಿರಿಯರು? ಅಪ್ಪಾರಾವ್ ಮಹಾರಾಜರು ಈ ನಾಡಿನೊಳಗೆ ಆಗಿ ಹೋಗ್ತಾರ. ನಾವೆಲ್ಲಿ ಕೇಳಬೇಕ್ರಿ ಅಪ್ಪವ್ರ? ಭಾಳ ಜನ ಮಕ್ಕಳಿಗೆ ಕೇಳಿದ್ವಿ ಅಂದ್ರೆ ನಿಮ್ಮ ಅಪ್ಪನ ಹೆಸರು ಹೇಳ ಅಂದ್ರೆ ಹೇಳ್ತಾರೆ ಅವ್ರು, ಭಾಳ ಚಲೋ. ನಿಮ್ಮ ಅಪ್ಪನ ಹೆಸರು ಹೇಳಂದ್ರೆ ಹೇಳ್ತಾರೆ. ಅಪ್ಪನ ಹೆಸರು ಹೇಳಂದ್ರು ಅಜ್ಜನ ಹೆಸರು ಹೇಳ್ತಾರೆ ಅವರು. ಅಜ್ಜನ ಮುತ್ತಜ್ಜನ ಹೆಸರು ಹೇಳಂದ್ರು ಸ್ವಲ್ಪ ಜನ ಹೇಳಬಹುದು, ಆದ್ರೆ ಅವರು ಹಿಂದಿಂದ ಕೇಳಬೇಡ್ರಿ ಅಪ್ಪವ್ರು ಅಂತಾರವ್ರು. ಯಾಕಂದ್ರೆ ನೆನಪಿಲ್ಲ ಅವ್ರಿಗೆ, ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ. ಅವ್ರ ಮನೆದು ಯಾರ್ಯಾರ ಅವರು ವಂಶ ಪರಂಪರೆ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇನ್ನು ಸಮಾಜದ ಯಾಕೆ ನಾವು ತಿಳ್ಕೊಂಡ್ರಿ ಅನ್ನೋ ಪಕ್ಕಿ ಅದಾರ ಈಗಿನ ಜನ. ಯಾವಾಗ ಈ ಜಮಖಂಡಿ ಒಳಗೆ ಅಪ್ಪಾರಾವ್ ಮಹಾರಾಜರಂತ, ಶಂಕರ್ರಾವ್ ಅಪ್ಪಾರಾವ್ ಮಹಾರಾಜರಂತ ಅವ್ರನ್ನ ಕರಿತಿದ್ರು. ಆ ಮಹಾರಾಜರು ದೊಡ್ಡ ಪರಂಪರೆಯ ಮಹಾರಾಜರು.
ದೊಡ್ಡ ಭಾಳ ಮಹಾರಾಜರಂದ್ರೆ ನಿಮಗೆ ಗೊತ್ತು, ರಾಜಮನೆತನ ವೈಭವದ ಗತ್ತು ಗಮ್ಮತ್ತು ಅದರೊಳಗಿರುವಂಥ ಮಹಾರಾಜರು. ಅವ್ರಿಗೆ ಒಂದಕ್ಕೆ ಕೊರಗಿತ್ತು. ಏನು ಕೊರಗು ಅಂದ್ರೆ ಮಕ್ಕಳು ಇರಲಿಲ್ಲ. ಎಲ್ಲ ಕಡೆ ತೋರಿಸಿದ್ರು, ಎಲ್ಲೆಲ್ಲಿ ಜ್ಯೋತಿಷ್ ಪಂಡಿತರು ಅದಾರ, ಎಲ್ಲೆಲ್ಲಿ ಪಂಚಾಂಗ ನೋಡ್ತಾರ, ಎಲ್ಲ ಕಡೆ ಹೋಗಿ ತೋರಿಸಿ ಆಯಿತು. ಎಲ್ಲಿಯೂ ಕೂಡ ಮಕ್ಕಳ ಭಾಗ್ಯ ಅನ್ನೋದು ಸಿಕ್ಕಿದ್ದಿಲ್ಲ ಅವ್ರಿಗೆ. ಎಷ್ಟೆಲ್ಲ ಆಸ್ತಿ ಐತೆ, ಕೊಂತು ಹುಣ್ಣು ಒಟ್ಟ 12 ತಲೆಮಾರ ಕೊಂತು ಹುಣ್ಣು ಒಟ್ಟ ಆಸ್ತಿ ಇದ್ದರೂ ಕೂಡ ಒಂದ ಚಿಂತೆ ಅವರಿಗೆ, ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ. ಯಾವಾಗ ಅಪ್ಪಾರಾವ್ ಮಹಾರಾಜರು ಹಿಂಗೆ ಅಡ್ಡಾಡಗತ್ತಿದ್ರು, ಯಾರೋ ಒಬ್ಬರು ಜ್ಯೋತಿಷ್ಯರು ಹೇಳಿದ್ರಂತ, ನಿಮಗೆ ಮಕ್ಕಳು ಆಗಬೇಕು ಅಂದ್ರೆ ಒಂದು ಪೂಜೆ ಮಾಡ್ರಿ ಅಂತ ಹೇಳಿದ್ರಂತ. ಮಕ್ಕಳು ಆಗಬೇಕು ಅಂದ್ರೆ ಒಂದು ಪೂಜೆ ಮಾಡ್ರಿ, ಮಹಾಮಂತ್ರವನ್ನು 1008 ಸಲ ಜಪಿಸಿ ಆ ಪೂಜೆ ಒಳಗೆ ತೊಡಗಿಕೊಳ್ರಿ. 1008 ಬ್ರಾಹ್ಮಣರಿಗೆ ನೀವು ಪ್ರಸಾದವನ್ನು ಮಾಡಿಸ್ರಿ, ಸತ್ಯನಾರಾಯಣ ಪೂಜೆಯನ್ನು ಮಾಡ್ರಿ ಅಂತ ಒಬ್ಬರು ಜ್ಯೋತಿಷ್ಯರು ಹೇಳಿದ್ರಂತ. ಯಾವಾಗ ಮಹಾರಾಜ ಈ ಮಾತುಗಳನ್ನು ಕೇಳಿಸ್ಕೊಳ್ತಾನ, ನಮಗೆ ಮಕ್ಕಳಾದ್ರೆ ಸಾಕು ಅನ್ನೋದು ಅವನ ತಲೆ ಒಳಗೆ ಆಯ್ತಂತ ತಿಳ್ಕೊಂಡು ಮಹಾರಾಜ ಎಲ್ಲ ವ್ಯವಸ್ಥೆಗಳನ್ನು ಆ ಆಸ್ಥಾನದೊಳಗೆ ಮಾಡಿಸಿದ. ಏನೇನು ಬೇಕು ದೊಡ್ಡ ದೊಡ್ಡ ಪಂಡಿತರನ್ನ ಕರೆಸಿದ. ಸಿಕ್ಕಾಬಿಟ್ಟೆ ರೊಕ್ಕಿದ್ದ ಮಹಾರಾಜ ಎಲ್ಲೆಲ್ಲಿಂದನ ದೊಡ್ಡ ದೊಡ್ಡ ಪಂಡಿತರನ್ನು ಜ್ಯೋತಿಷ್ಯಗಾರನ್ನ ಕರೆಸಿ ಆ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿದ. ವ್ಯವಸ್ಥೆ ಮಾಡಿ ಅಲ್ಲೇ ಜಮಖಂಡಿಯ ಹೊರಭಾಗದೊಳಗೆ ಒಂದು ಗುಡಿ ಒಳಗೆ ಒಂದು ಕೀರ್ತನ ನಡೆದಿತ್ತು. ಆ ಕೀರ್ತನದೊಳಗೆ ಸಿದ್ಧಾರೂಢರ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಸಿದ್ಧಾರೂಢರ ಕೀರ್ತನವನ್ನು ಅಕ್ಕಲ್ಕೋಟ್ ಶರಣರು ಅಂತ ಮಾಡಕತ್ತಿದ್ರು. ಯಾವಾಗ ಆ ಶರಣರು ಸಿದ್ಧಾರೂಢರ ಕೀರ್ತನವನ್ನು ಮಾಡಕತ್ತಿದ್ರು, ಅವಾಗ ಮಹಾರಾಜರಿಗೆ ಬಿಣ್ಣ ಕೊಟ್ಟು ಕಳಿಸ್ತಾರ. ಹಿಂಗೆ ಸಿದ್ಧಾರೂಢರ ಕೀರ್ತನ ನಡೆದತ್ತ, ಆ ಕೀರ್ತನಕ್ಕೆ ನೀವು ಬರಬೇಕು ಅಂತ ಬಿಣ್ಣ ಕೊಟ್ಟು ಕಳಿಸ್ತಾರೆ. ಆದರೆ ಯಾವಾಗ ಆ ಬಿಣ್ಣ ಬರ್ತದ, ಮಹಾರಾಜರು ಕೇರ್ಲೆಸ್ ಮಾಡಿಬಿಡ್ತಾರೆ ಅದನ್ನು. ಅದಕ್ಕೆ ಯಾಕೆ ಹೋಗ್ಬೇಕು ನಾನು, ಅಲ್ಲೇನಾಯ್ತು. ಯಾವಾಗ ಮಹಾರಾಜರು ಕೇರ್ಲೆಸ್ ಮಾಡಿ ಅದನ್ನು ಮರ್ತು ಬಿಟ್ಬಿಡ್ತಾರೆ. ಒಂದು ಕಡೆ ಕೀರ್ತನ ನಡೆದತ್ತೆ, ಇನ್ನೊಂದು ಕಡೆ ಪೂಜೆ ಎಲ್ಲ ವ್ಯವಸ್ಥೆಗಳನ್ನು ನಡೆದವು. ಮಸ್ತ್ ಪೂಜಾ ವ್ಯವಸ್ಥೆ ಮಾಡಿದರು. ಮತ್ತು ರಾಜ ಅಂದ ಮೇಲೆ ಮಂತ್ರಿಗಳು ಇರ್ತಾರೆ, ಸೈನಿಕರು ಇರ್ತಾರೆ, ಕೈ ಒಳಗೆ ಆಳುಗಳಿರ್ತಾರೆ. ಮತ್ತು ಒಳಗೆ ಯಾರನ್ನಾರು ಒಳಗೆ ಬರಾಕ ಕಳ್ಸಾಕ ದ್ವಾರಪಾಲಕರು ಅಂತ ನಿಂತಿರ್ತಾರೆ. ಆಸ್ಥಾನದೊಳಗೆ ದ್ವಾರಪಾಲಕರು ನಿಂತಿದ್ರು. ಒಳಗೆಲ್ಲ ಪೂಜೆ ವ್ಯವಸ್ಥೆಗಳ ರೆಡಿ ಆಗಿದ್ದು. ಅವಾಗ ಒಬ್ಬ ಸಾಧು ಹರಕ ಬಟ್ಟೆಗಳನ್ನು ಉಟ್ಟುಕೊಂಡು ಆ ರಾಜ್ಯ ಮನೆತನಕ್ಕೆ ಒಳಗೆ ಬರಾಕತ್ತಿರ್ತಾನೆ. ಅವಾಗ ದ್ವಾರಪಾಲಕರು ನೋಡ್ತಾರೆ, ಅವ ಭಾಳ ಚಲೋ ಇದ್ದ ದ್ವಾರಪಾಲಕ. ಒಬ್ಬ ಸಾಧು ಒಳಗೆ ಪೂಜೆ ನಡೆದೈತಲ್ಲ, ಮಹಾರಾಜರನ್ನ ಭೇಟಿ ಆಗಾಕ ಬಂದಿರ್ಬೇಕಂತ ತಿಳ್ಕೊಂಡು ಒಳಗೆ ಬಿಟ್ಬಿಡ್ತಾನೆ. ಒಳಗೆ ಬಂದಂಥ ಸಾಧುಗಳ ನೋಡ್ರಿ, ದೇವನ ಪರೀಕ್ಷೆ ಯಾವಾಗ ಹೆಂಗೆ ಆಗ್ತದೆ ಹೇಳಕ್ಕೆ ಬರಂಗಿಲ್ಲ. ಯಾವಾಗ ಸಾಧುಗಳು ಹರಕ ಬಟ್ಟೆಯನ್ನು ಉಟ್ಟುಕೊಂಡು ಆ ಒಳಗಡೆ ರಾಜ್ಯ ಮನೆತನದ ಒಳಗಡೆ ಬರ್ತಾರೆ, ಅವಾಗ ಅಲ್ಲಿದ್ದವ್ರು ನೋಡಿದ್ರು, ಏನು ವೇಷ ಇದು, ಇಂಥ ರಾಜ ಮನೆತನದೊಳಗೆ ಹರಕ ಬಟ್ಟೆಗಳನ್ನು ಉಟ್ಕೊಂಡು ಹೆಂಗೆ ಹುಚ್ಚ ಪಕ್ಕೀರ್ನಂಗೆ ಒಬ್ಬ ಯಾವುದೋ ಸಾಧು ಬಂದಾನ. ಬಂದು ಕೂಡ ಸಾಧು ಏನು ಕೇಳಿದ್ರು ಅಂದ್ರೆ, ನನಗೆ ಭಾಳ ಹಸಿವಾಗೈತೆ, ಒಂದು ತುತ್ತು ಊಟ ಕೊಡ್ತೀರೇನ ಅಂತ ಕೇಳಿದ್ರು ಅವರು. ಯಾವಾಗ ಒಂದು ತುತ್ತು ಊಟ ಕೊಡ್ತೀರೇನಂತ ಕೇಳಿದಾಗ ಅವಾಗ ಅಲ್ಲಿದ್ದವ್ರು ಅಂದರು, ಇನ್ನೂ ಪೂಜೆ ನಡೆದತ್ತು, ಇನ್ನ ಎಲ್ಲರೂ ಕೂಡಿ ಪೂಜೆ ತಯಾರಿ ಮಾಡಕತ್ತೀವಿ, ಇನ್ನು ಪೂಜೆ ಆಗಬೇಕು, ಪೂಜೆ ಆದಮೇಲೆ ಮತ್ತು ಎಲ್ಲರದು ಪ್ರಸಾದ ಹಂಗೆ ನಿನಗೆ ಹೆಂಗೆ ಕೊಡಕ್ಕೆ ಬರ್ತದ ಅಂದರು ಅವ್ರು. ಏನು ಗೊತ್ತಿಲ್ಲ, ನನಗೆ ಹಸಿವಾಗೈತೆ, ಒಟ್ಟು ಊಟ ಕೊಡ್ಬೇಕು. ಅವಾಗ ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು 4 ಜನ ಸೇವಕರು ಬಂದು ಆತನ ತಲೆ ಹಿಡ್ಕೊಂಡು ಎಳೆದು ಹೊರಗೆ ಹಾಕಿಬಿಟ್ರು. ಏಯ್ ರಾಜ ಮನೆತನದೊಳಗೆ ನಿಂದೇನು ಕೆಲಸ, ಇಲ್ಯಾಕೆ ಬಂದು ಅವನು ಎಳೆದ ಹೊರಗೆ ಗೇಟ್ ಹೊರಗೆ ಹಾಕ್ತಾರೆ. ಅವಾಗ ಹೊಂಟ
ಏನೂ ಅನ್ನಲಿಲ್ಲ ಸಾಧು. ಮುಂದೆಲ್ಲ ಪೂಜೆ ಕ್ರಿಯೆಗಳ ನಡೆದು, ಎಲ್ಲ ಪೂಜಾ ಕ್ರಿಯೆಗಳ ನಡೆದ ಇನ್ನೇನು ಆ ಎಲ್ಲ ಪೂಜಾ ಕ್ರಿಯೆಗಳ ಮುಗಿದು ಪ್ರಸಾದ ಮಾಡಬೇಕು ಅಂತ ಹೋಗಿ ಏನೇನು ಡಬ್ರಿ ಒಳಗೆ ದೊಡ್ಡ ದೊಡ್ಡ ಬೋಗಾನಿ ಒಳಗೆ ಪ್ರಸಾದ ರೆಡಿ ಮಾಡಿ ಇಟ್ಟಿದ್ರಲ್ಲ, ಆ ಪ್ರಸಾದ ಹೋಗಿ ಹಿಂಗೆ ತೆಗೆದು ನೋಡ್ತಾರ. ಆ ಪ್ರಸಾದ ಅದ್ರೊಳಗೆ ಒಂದು ಅಗಳ ಅನ್ನನೂ ಕೂಡ ಇರಲಿಲ್ಲ. ಆವಾಗ ಎಲ್ಲ ರಾಜರು, ಎಲ್ಲ ಮಂತ್ರಿಗಳು, ಸೈನಿಕರು ಎಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರೆ, ಇದೇನಿದು ಮಸ್ತ್ ಮೃಷ್ಟಾನ್ನ ಭೋಜನ, ಇಡೀ ಊರಿಗಿನ ಇಡೀ ರಾಜ್ಯಕ್ಕೆ ಆಗುವಷ್ಟು ಮೃಷ್ಟಾನ್ನ ಭೋಜನವನ್ನು ಇಲ್ಲಿ ರೆಡಿ ಮಾಡಿಟ್ಟಿವಿ, ಆದರೂ ಕೂಡ ಎಲ್ಲ ಖಾಲಿ ಆಗಿಬಿಟ್ಟತ್ತಲ್ಲ, ಹೆಂಗಿದು? ಒಬ್ರು ಉಂಡಿಲ್ಲ, ಒಬ್ರು ಮುಟ್ಟಿಲ್ಲ, ಹೆಂಗದಾವ್ ಹಂಗದಾವು, ಆದರೂ ಕೂಡ ಒಳಗಿದ್ದ ಪ್ರಸಾದ ಕಾಣವಲ್ದಾಗೈತಲ್ಲ ಅಂತ ತಿಳ್ಕೊಂಡು ಎಲ್ಲ ಕಡೆ ಓಡಾಡಕತ್ರು. ಏನಾಗೈತೆ ರಾಜಮನೆತನದೊಳಗೆ ಏನಿದು ಸುದ್ದಿ? ಪ್ರಸಾದ ಹೆಂಗೆ ಖಾಲಿ ಆಯ್ತು, ಅದ್ರೊಳಗೆ ಪ್ರಸಾದ ಹೆಂಗೆ ಕಾಣವಲ್ದು? ಎಲ್ಲ ಕಡೆ ತಿರುಗಾಡಿದ್ರು, ಓಡಾಡಿದ್ರು. ಅವಾಗ ಸೇವಕರಂದ್ರು, ಓಹೋ ಇಲ್ಲೊಂದು ಏನೋ ನಡೆದದ, ಇಲ್ಲೊಂದು ಅಚಾನಕವಾಗಿರುವಂಥ ಒಂದು ಘಟನೆ ಸಮಸ್ಯೆ ಆಗೈತೆ. ಏನು ಅಂದ್ರೆ, ರಾಜರ ಒಬ್ಬ ಸಾಧು ವೇಷದೊಳಗೆ ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದ್ದ. ಅವನನ್ನು ನಾವು ಆತನ ಕೂದಲ ಹಿಡ್ಕೊಂಡು ಗೋನ್ ಹಿಡ್ಕೊಂಡು ಎಳೆದು ಹೊರಗೆ ಹಾಕಿದ್ವಿ, ಅದೇನ್ರ ಸಮಸ್ಯೆ ಇಲ್ಲಿ ಆಗೈತೇನ್ರಿ ರಾಜರ ಅಂತ ಅಂದರು. ಅವಾಗ ರಾಜ ಆಶ್ಚರ್ಯ ಆಗಿ ಹೊರಗೆ ಓಡಿ ಹೋದನ. ದ್ವಾರಪಾಲಕರಿಗೆ ಕೇಳ್ತಾನೆ, ಇಲ್ಲಿ ಯಾರೋ ಒಬ್ಬರು ಸಾಧು ಮಹಾರಾಜರು ಬಂದಿದ್ರೇನು, ಸಾಧುಗಳು ಬಂದಿದ್ರೇನು? ಹೌದು ಹೌದು ದ್ವಾರಪಾಲಕರ ಬಂದಿದ್ರು ನನ್ನ ಜೊತೆಗೆ ಮಾತಾಡಿ ಒಳಗೆ ಹೋದರು. ಮತ್ತೆ ಮರಳಿ ಹೊರಗೆ ಬರುವಾಗ ಸ್ವಲ್ಪ ಬೇಜಾರದೊಳಗಿದ್ರ ಸಾಧುಗಳ. ಅವಾಗ ಅವ್ರಿಗೆ ಮಾತಾಡಿಸಿದೆ ನಾನು. ಮಾತಾಡಿಸಿದಾಗ ಅವಾಗ ಅವ್ರಂದ್ರು, ಏನು ಒಳಗೆ ಸತ್ಯನಾರಾಯಣ ಪೂಜೆ ನಡೆದೈತಲ್ಲ, ಆ ಪೂಜೆ ಒಳಗೆ ತೊಡಗಿಸಿಕೊಂಡಿರುವಂಥ ಮಹಾರಾಜನಿಗೆ ಆಶೀರ್ವಾದ ಮಾಡಕ್ಕೆ ನಾ ಬಂದಿದ್ದೆ, ಆದರೆ ಒಳಗೆ ನನ್ನನ್ನು ಬಿಡಲಿಲ್ಲ, ದಬ್ಬಿ ಹೊರಗೆ ಕಳಿಸಿದ್ರು, ನಿನಗೆ ಚಲೋ ಅಲ್ಲಿ ಅಂತ ದ್ವಾರಪಾಲಕಿಗೆ ಆಶೀರ್ವಾದ ಮಾಡಿದ್ರಂತ. ಅವಾಗ ಅವ ಅಂದ, ಇದೇನಿದು ಮಹಾರಾಜರ ಆಶೀರ್ವಾದ ನನಗೆ ಬಂತಲ್ಲ. ಅವಾಗ ಸಾಧು ಹಿಂಗೆ ಕೈ ಮುಕ್ಕೊಂಡು ಆ ದ್ವಾರಪಾಲಕ ಸಾಧು ಕೇಳಿದಂತ, ಯಪ್ಪ ಸಾಧುಗಳ, ನನ್ನೊಂದು ಸಮಸ್ಯೆ ಐತೆ. ಏನು ಸಮಸ್ಯೆ ಅಂದ್ರೆ, ನನಗೂ ಮಕ್ಕಳಾಗಿಲ್ಲ, ಮಕ್ಕಳ ಭಾಗ್ಯವನ್ನು ಕೊಡ್ರಿ ಅಪ್ಪ ಅಂತ ಕೇಳಿದಂತ. ಅವಾಗ ಆಯಿತು ಅಂತ ಆಶೀರ್ವಾದ ಮಾಡಿ ಆ ಸಾಧುಗಳ ಮುಂದೆ ಹೋಗ್ಬಿಡ್ತಾರೆ. ಯಾವಾಗ ಸಾಧುಗಳ ಮುಂದೆ ಹೊಕ್ಕಾರ, ಅವಾಗ ಮಹಾರಾಜರಿಗೆ ಹೇಳಕತ್ತಾನವ ದ್ವಾರಪಾಲಕ, ಯಪ್ಪ ಹಿಂಗೆ ಒಬ್ಬರು ಸಾಧುಗಳು ಬಂದಿದ್ರು, ನಿಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ರಂತ, ನನಗೆ ಆಶೀರ್ವಾದ ಮಾಡಿ ಹೋದ್ರು ಅವರು. ಯಾವಾಗ ಮಹಾರಾಜ ಈ ಸುದ್ದಿ ಕೇಳಿದ, ಎಲ್ಲ ಕಡೆ ಓಡಾಡಕತ್ತ. ಅವಾಗ ದ್ವಾರಪಾಲಕ ಕೇಳಿದ್ನಂತ, ಯಾಕಡೆ ಹೋದ್ರು ಅವರು? ಈ ಕಡೆ ಹೋದ್ರು ನೋಡ್ರಿ. ಆದ್ರೆ ಅವ್ರನ್ನ ಗೊತ್ತು ಹಿಡಿತೀಯನ? ಹಾಂ ಗೊತ್ತು ಹಿಡಿತೇನೆ ರೀ ಅಪ್ಪ. ಮತ್ತು ಎಲ್ಲಿ ಸಿಗ್ತಾರವರು ಗೊತ್ತೈತೇನ? ಏನಿಲ್ಲ, ಇಲ್ಲೇ ಒಂದು ಜಮಖಂಡಿ ಹೊರಭಾಗದೊಳಗೆ ಅಕ್ಕಲ್ಕೋಟೆ ಶರಣರು ಒಂದು ಕೀರ್ತನ ಮಾಡಕತ್ತಾರ. ಆ ಕೀರ್ತನದೊಳಗೆ ಒಂದು ಫೋಟೋ ಹಿಡ್ಕೊಂಡು ಯಾವಾಗಲೂ ಕೀರ್ತನ ಮಾಡಕತ್ತಿರ್ತಾರೆ ಅವ್ರು. ಆ ಫೋಟೋ ಸೇಮ್ ಆ ಸಾಧು ಇದ್ದಂಗೆ ಇತ್ತು ನೋಡ್ರಿ ಅಂದ. ಅವಾಗ ಹೊಂಟ್ರು ನೋಡ್ರಿ ಮಹಾರಾಜರು ಎಲ್ಲರನ್ನ ಕರ್ಕೊಂಡು ಓಡೋಡಿ ಆ ಕೀರ್ತನ ಏನು ನಡೆದಿತ್ತು ಆ ಜಾಗಕ್ಕೆ ಹೋದರು. ಹೋಗಿ ಶರಣರು ಅಲ್ಲೇ ಇದ್ದರು. ಅಪ್ಪ ಹಿಂಗೊಂದು ಸಮಸ್ಯೆ ಆಗೈತೆ, ಒಬ್ಬ ಸಾಧುಗಳು ಬಂದಿದ್ರಂತ, ಅವ್ರಿಗೆ ಹಂಗೆ ಇವರು ಗೊತ್ತಾಗ್ಲಾರ್ದಂಗೆ ತಲೆ ಹಿಡಿದು ಹೊರಗೆ ಹಾಕಿ ದಬ್ಬ್ಯಾರ. ಎಲ್ಲ ಮಾಡಿರುವಂಥ ಮೃಷ್ಟಾನ್ನ ಭೋಜನ ಪ್ರಸಾದ ಎಲ್ಲವೂ ಕೂಡ ಖಾಲಿಯಾಗಿ ಬಿಟ್ಟೈತೆಪ್ಪ, ಅದು ಕಾಣವಲ್ದಾಗೈತೆ, ಅದಕ್ಕೆ ಹೆಂಗಾರ ಮಾಡಿ ಕೃಪೆಯನ್ನು ತೋರು ಅಂತ ಶರಣರಿಗೆ ಕೇಳಿದಾಗ ಅವರು ದೊಡ್ಡ ಮನಸ್ಸು ಮಾಡಿ ಕರ್ಕೊಂಡು ಬಂದ್ರಂತೆ. ಎಲ್ಲರನ್ನು ತಮ್ಮ ಕೈ ಒಳಗೆ ಹಿಡಿದುಕೊಂಡ ಫೋಟೋ ತೆಗೆದುಕೊಂಡು ಬಂದು, ಏನು ಸತ್ಯನಾರಾಯಣ ಪೂಜೆ ನಡೆದಿತ್ತು, ಆ ಸತ್ಯನಾರಾಯಣ ಪೂಜೆ ನಡೆದಂಥ ಸಂದರ್ಭದೊಳಗೆ ಆ ದೇವರ ಮುಂದೆ ಆ ಸಿದ್ಧಾರೂಢರ ಫೋಟೋ ಇಟ್ರಂತ. ಸಿದ್ಧಾರೂಢರ ಫೋಟೋವನ್ನು ಇಟ್ಟು ಎಲ್ಲರೂ ಕುಳಿತುಕೊಡ್ರಿ ಅಂತ ಕೂಡಿಸಿ ಅಲ್ಲಿ ಶರಣರು ಮೇಲ್ಗಡೆ ಕುಳಿತುಕೊಂಡು ಸಿದ್ಧಾರೂಢರ ಮಹಾಮಂತ್ರವನ್ನು ಅನ್ನಕತ್ರಂತ, ಸಿದ್ಧಾರೂಢಗೆ ಜೈಕಾರವನ್ನು ಹಾಕಾಕತ್ರಂತ.
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು 108 ಸಲ ಜಪ ಮಾಡ್ತಾರಂತ. ಯಾವಾಗ 108 ಸಲ ಜಪ ಮಾಡಿ ಸಿದ್ಧಾರೂಢರನ್ನು ಶ್ರದ್ಧೆ ಭಕ್ತಿಯಿಂದ ನೆನೆಸ್ತಾರೆ, ಸಿದ್ಧಾರೂಢರು ಅಂದ ಶರಣರು ಎಲ್ಲರನ್ನ ಕರ್ಕೊಂಡು ಹೊಂಟ್ರಂತ. ದಾಸೋ ಭವನಕ್ಕೆ ಹೋದರು. ದಾಸೋ ಭವನದಾಗ ಎಲ್ಲ ಖಾಲಿಯಾಗಿ ಬಿದ್ದಿದ್ದು. ಹೋಗಿ ನೋಡ್ತಾರೆ, ಎಲ್ಲ ಖಾಲಿಯಾಗ್ಯಾವು. ಶರಣರು ಅಂದರು, ಹೊಳ್ಳಿ ಹೆಂಗಿದ್ದು ಹಂಗೆ ಮುಚ್ಚಿಡ್ರಿ ಅಂದ್ರು ಅವ್ರು. ಅವಾಗ ಎಲ್ಲ ಮ್ಯಾಲ ಮುಚ್ಚಿದ್ರು, ಎಲ್ಲ ಬೊಗಾಣಿಗಳಿಗೆ ಮುಚ್ಚಿದ್ರು, ಅನ್ನಕ್ಕೆ ಮುಚ್ಚಿದ್ರು, ಸಾಂಬಾರ್ಗೆ ಮುಚ್ಚಿದ್ರು, ಸ್ವೀಟ್ ಅದಕ್ಕೂ ಮುಚ್ಚಿದ್ರು. ಎಲ್ಲ ಮುಚ್ಚಿ ಹಂಗಿದ್ದು ಹಂಗೆ ಇಟ್ಟರು. ಅದೇನು ಪೂಜೆ ಒಳಗೆ ನಡೆದಂಥ ಏನು ಮಹಾಮಂತ್ರದಿಂದ ಜಪ ಮಾಡಿರುವಂಥ ಏನು ಒಂದಿಷ್ಟು ಅಭಿಷೇಕ ಇತ್ತಲ್ಲ, ಅದನ್ನು ತರಿಸಿ ಅದನ್ನು ಮಹಾಮಂತ್ರದಿಂದ ಸಿದ್ಧಾರೂಢ ಮಹಾರಾಜಕ್ಕೆ ಅಂತ ಎಲ್ಲ ಕಡೆ ಸಿಂಪಡಿಸಿ ಈಗ ತೆಗೀರಿ ಅಂದರು. ಯಾವಾಗ ಶರಣರು ಈಗ ತೆಗೀರಿ ಅಂದರು, ಹಿಂಗೆ ಹೋಗಿ ಭಕ್ತ ಮಡಿಯಿಂದ ಶಿವ ಸಿದ್ಧಾರೂಢ ಅಂತ ಹಿಂಗೆ ತೆಗಿತಾನಂತ. ಹೆಂಗಿತ್ತು ಹಂಗೆ ಇತ್ತಂತ. ಪ್ರಸಾದ ಹೊಳ್ಳಿ ಬಂದುಬಿಟ್ಟಿತ್ತಂತ. ಶರಣರ ನೆನೆದರೆ ಸರಗಿ. ಯಾವಾಗ ಆ ಬ್ರಾಹ್ಮಣ ವ್ಯಕ್ತಿ ಸಿದ್ಧಾರೂಢರ ದರ್ಶನ ಮಾಡಿದ, ಕೈ ಮುಗಿದವ, ಯಪ್ಪ ನಿಮ್ಮದೊಂದು ಶಕ್ತಿ, ಅಗಾಧವಾದಂಥ ಶಕ್ತಿಯನ್ನು ನೋಡಬೇಕು, ಕಣ್ಣು ತುಂಬ್ಕೋಬೇಕಂತ ನಾನು ಇಲ್ಲಿ ಬಂದಿದ್ದೆ. ಭಾಳ ಜನ ನಿಮ್ಮ ಬಗ್ಗೆ ಮಾತಾಡ್ತಿದ್ರಪ್ಪ, ಸಿದ್ಧಾರೂಢರು ಹಿಂಗೆ ಮಾತಾಡ್ತಿದ್ರು, ನೇರವಾಗಿ ನಿಮ್ಮನ್ನು ನೋಡಬೇಕು, ನಿಮ್ಮಿಂದ ನಾನು ತಿಳ್ಕೋಬೇಕಂತ ಇಲ್ಲಿ ತನಕ ಬಂದೀನಿ, ನೋಡಿ ಭಾಳ ಖುಷಿ ಆಯ್ತು ಅಂದ. ಅವಾಗ ಸಿದ್ಧಾರೂಢರು ಆಯ್ತಪ್ಪ ಚಲೋ ಅಲ್ಲಿ ಇಷ್ಟ ಅನ್ನೋರು. ಅವರು ಜಾಸ್ತಿ ಮಾತಾಡ್ತಿದ್ದಲ್ಲ ಅವರು. ಸಿದ್ಧಾರೂಢರನ್ನ ಭಾಳ ಹೊಗಳಿದ್ರು ಅಂದ್ರೆ ಸಿದ್ಧಾರೂಢರು ಹಿಂಗೆ ಗೋನ್ ಕೆಳಗೆ ಹಾಕಿಬಿಡೋರು ಅಂತ. ನಾವು ಇತ್ತೀಚಿನ ದಿನಮಾನದೊಳಗೆ ಹೊಗಳಿಕೆ ಬಯಸೋರು ನಾವು. ಇನ್ನೊಂದು ಸ್ವಲ್ಪ ಹೊಗಳು ಅನ್ನಾಗತ್ತಿರ್ತೀವಿ ನಾವು. ಆದರೆ ಸಿದ್ಧಾರೂಢರು ಏನೂ ಬಯಸಲಿಲ್ಲ ಅವರು. ಹೊಗಳಿಕೆ ಅಂದ್ರೆ ಹಾಕಿದ್ದಿಲ್ಲ ಅವರಿಗೆ. ಯಾರ ಹೊಗಳಾಕತ್ರ ಅಲ್ಲಿಂದ ಸಿದ್ಧಾರೂಢರು ಹೋಗಿಬಿಡೋರಂತೆ ಎದ್ದು. ಹಂಗೆ ಅಪರೂಪದ ವ್ಯಕ್ತಿತ್ವ ಸಿದ್ಧಾರೂಢರದು. ಸಿದ್ಧಾರೂಢರ ಜೊತೆಗೆ ಒಬ್ಬ ಹುರ್ಕಡ್ಲಿ ಅಜ್ಜ ಅಂತ ಇದ್ದ. ಹುರ್ಕಡ್ಲಿ ಅಂತಿದ್ರು ಅವನಿಗೆ. ಭಾಳ ದೊಡ್ಡ ಸೇವಾ. ಸಿದ್ಧಾರೂಢರು ಯಾವಾಗಲೂ ಕೂಡ ನಿಷ್ಠೆಯಿಂದ ಸೇವಾ ಮಾಡವಂತ. ಹುರ್ಕಡ್ಲಿ ಸಿದ್ಧಾರೂಢರ ಜೊತೆ ಇದ್ರ ಅಂದ ಎಲ್ಲರೂ ಮಾತಾಡೋರಂತ. ಸಿದ್ಧಾರೂಢರ ಅಪ್ಪಟ ಶಿಷ್ಯ ಬಂದ ನೋಡು ಅಂತ. ಈಗ ಹೆಂಗೆ ಶರೀಫರ ಜೊತೆಗೆ ಒಬ್ಬ ಕಡ್ಡಪ್ಪ ಅಂತ ಇದ್ನಂತ. ಅವನು ಈ ಹುರ್ಕಡ್ಲಿ ಅಜ್ಜನಂಗ. ಕಡ್ಡಪ್ಪ ಭಾಳ ದೊಡ್ಡ ಸೇವಾ ಅವನು ಶರೀಫರದು. ಮತ್ತು ಕಾಯಕ ಏನ್ರಿ, ಹಳ್ಳಿ ಪಟ್ಟಣಕ್ಕೆ ಸಂಚಾರ ಮಾಡ್ಕೊಂತ ತಮ್ಮ ಪದಗಳನ್ನು ವರ್ಣನೆ ಮಾಡ್ಕೊಂತ ಜನಗಳನ್ನು ಉದ್ಧರಿಸ್ಕೊಂತ ಹಳ್ಳಿ ಪಟ್ಟಣಕ್ಕೆ ಹೋಗೋರು ಶರೀಫರು. ಈ ಏನು ಅವ್ರ ಜೊತೆ ಕಡ್ಡಪ್ಪ ಅಂತ ಇದ್ನಲ್ರಿ, ಇದು ಭಾಳ ವಿಚಿತ್ರ ಐತಲ್ರಿ ಹೆಸರಿದು. ಕಡ್ಡಪ್ಪ ಹೆಂಗೆ ಬಂತ್ರಿ ಇದು? ಯಾರಿಗಂತಾರೆ ಇವು ಕಡ್ಡಪ್ಪ ಅಂತ? ಇದು ಅವನದು ಮೂಲ ಹೆಸರು ಅಲ್ವೇ ಅಲ್ರಿ. ಇದು ಸ್ವಲ್ಪ ಕಡ್ಡಿ ಹೆಂಗಿದ ನಂತರ ಅದಕ್ಕೆ ಕಡ್ಡಪ್ಪ ಅಂತ ಚಾಲ್ತಿ ಒಳಗೆ ಉಳಿದು ಬಿಟ್ಟಿತ್ತದ. ಬರೀ ಎಲ್ಲರೂ ಕಡ್ಡಪ್ಪ ಅನ್ನೋರು. ಶರೀಫರ ಜೊತೆಗೆ ಯಾವಾಗಲೂ ತಮ್ಮ ಕೈಚೀಲಿ ಹಿಡ್ಕೊಂಡು ಹೋಗೋವಂತ. ಇಲ್ಲೇ ಇದು ಬಾಗಲಕೋಟೆ ಜಿಲ್ಲಾ ಬದಾಮಿಗೆ ಬಂದಿದ್ರು ಶರೀಫರು. ಬದಾಮಿ ಒಳಗೆ ಜಾತ್ರೆ ಭಾಳ ವೈಭವದೊಳಗೆ ಜರುಗ್ತದ, ಒಂದು ತಿಂಗಳಾನ್ಗಟ್ಲೆ. ಆ ಜಾತ್ರೆ ಒಳಗೆ ಒಂದು ಪ್ರದರ್ಶನ ನಡೆದಿತ್ತು. ದೊಡ್ಡ ಬಾಡಿ ಬಿಲ್ಡರ್ಗಳು ನಿಂತಿದ್ರು. ದೊಡ್ಡದಾದಂಥ ಒಂದು ಬಂಡೆಕಲ್ಲಿತ್ತು ಮುಂದೆ ಎದುರುಗಡೆ. ದೊಡ್ಡ ಪೈಲ್ವಾನ್ಗಳನ್ನು ಎತ್ತಾಕ್ ನೋಡಾಕತ್ತಿದ್ರು. ಅದನ್ನು ಎತ್ತಿ ಒಗದವ್ರಿಗೆ ಭಾಳ ದೊಡ್ಡದಾಗಿರುವಂಥ ಬಹುಮಾನಗಳು, ಪದಕಗಳಿದ್ದು. ಅವಾಗ ಒಂದು ವೇದಿಕೆ ಮೇಲೆ ಒಂದು ಅನೌನ್ಸ್ಮೆಂಟ್ ಆಗದಿತ್ತು. ಹಿಂಗೆ ಒಂದು ವೇದಿಕೆ ಒಳಗೆ ಅನೌನ್ಸ್ಮೆಂಟ್ ಆಗದಿತ್ತು. ಯಾರು ಈ ಬಂಡೆಕಲ್ಲು ಎತ್ತುವಂಥ ಗಂಡಸು ಯಾರು ಇಲ್ಲೇನೋ ಅಂತ ಒಂದು ಅನೌನ್ಸ್ಮೆಂಟ್ ಆಗದಿತ್ತು. ಯಾವಾಗ ಈ ಅನೌನ್ಸ್ಮೆಂಟ್ ಶರೀಫ್ರ ಕಿವಿ ಒಳಗೆ ಬಿತ್ತು, ಅವಾಗ ಶರೀಫ್ರು ಸ್ವಲ್ಪ ತಲೆ ಕೆಡಿಸ್ಕೊಂಡ್ರು. ನೋಡ್ರಿ, ಇದೇನಿದು? ಆ ಗಂಡಸು ಅನ್ನುವಂಥ ಪದ ಅವ್ರು ಬಳಸಲಿಲ್ಲ ಅಂದ್ರೆ ಶರೀಫ್ರು ಕೂಡ್ತಿದ್ರೇನೋ ಗೊತ್ತಿಲ್ಲ. ಯಾವಾಗ ಈ ಬಂಡೆಕಲ್ಲು ಎತ್ತುವಂಥ ಗಂಡಸು ಯಾರೂ ಇಲ್ಲೇನೋ ಅಂದಾಗ ಶರೀಫ್ರು ಸ್ವಲ್ಪ ತಲೆ ಕೆಡಿಸ್ಕೊಂಡ್ರು.
ಅವಾಗ ಕಡ್ಡಪ್ಪನ ಕರ್ಕೊಂಡು ಬಂದ್ರು ನೋಡ್ರಿ ಇಲ್ಲಿ ಬಂದು ಶರೀಫರು ಹಿಂಗೆ ಕೈ ಹಿಡ್ಕೊಂಡು ಕಡ್ಡಪ್ಪನ ಮುಂದೆ ಸರಿಸಿದ್ರು. ಕಡ್ಡಪ್ಪ ಹೋಗಿ ಎತ್ತ ಹೋಗ ಅಂದರು. ಸ್ವಲ್ಪ ಮುಂದೆ ಬರುತ್ತಲೆ ಎಲ್ಲರೂ ನಗಾಕತ್ಬಿಟ್ರು. ಯಾಕಂದ್ರೆ ಮೊದ್ಲ ಕಡ್ಡಿ ಹಂಗದ ನಾವು ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಗಳು ದೊಡ್ಡ ದೊಡ್ಡ ಪೈಲ್ವಾನ್ಗಳು ಬಂದು ನಿತ್ತಾರಲ್ಲಿ ಸುತ್ತಲೂ ಅಂಥವ್ರಿಗೆ ದೊಡ್ಡ ಬಂಡೆಕಲ್ಲು ಎತ್ತಾಕಾಗೋಲ್ದಾಗಿತ್ತ, ಇನ್ನು ಕಡ್ಡಪ್ಪ ಏನು ಎತ್ತಾನಂತ ಮಾತಾಡಕತ್ರ ಅವರು. ಅವಾಗ ಮತ್ತು ಗುರು ಹೇಳಿದ ಮೇಲೆ ಕೇಳಬೇಕಲ್ರಿ, ಒಲ್ಲ ಅನ್ನಕ್ಕೆ ಬರಂಗಿಲ್ಲ. ಅವಾಗ ಮುಂದೆ ಹೋದ, ಹೋಗಿ ಬಂಡೆಕಲ್ಲು ಎತ್ತಾಕ ನೋಡಿದ. ನಾನು ನಿಮಗೆ ಕೇಳ್ತೀನಿ, ಬಂಡೆಕಲ್ಲು ಎತ್ತತ್ತೇನ್ರಿ ಅದು? ಇಲ್ಲ ನಾಗತ್ತೀರಿ, ಇದ್ರೇನ್ರಿ ಅಲ್ಲಿ? ಬಂಡೆಕಲ್ಲ ಕಡ್ಡಪ್ಪಗೆ ಅಲ್ಲಿ ಎತ್ತಕ್ಕ ಆಗಂಗಿಲ್ಲ ಅಂತ ಭಾಳ ಜನ ಮಾತಾಡಕತ್ತಿದ್ರು. ನೀವು ಹೆಂಗೆ ಮಾತಾಡಕತ್ತೀರಿ ಹಂಗೆ ಎತ್ತಕ್ಕ ಇವೇನು ಎತ್ತಕ್ಕಂಡ್ರಿ, ಒಂದು ಗಾಳಿ ಹಿಂಗೆ ಊದಿ ಬಿಟ್ಟು ಅಂದ್ರೆ ದೂರ ಹೋಗಿ ಬೀಳುವಂತ ಕಡ್ಡಪ್ಪ ಕಡ್ಡಿ ಹಂಗೆ ಅದಾನ. ಮೊದ್ಲ ಮುಟ್ಟಿದ್ರೆ ಹಾರಿ ಹೋಗುವಂಗದಾನ, ಇವೇನು ಕಲ್ಲು ಎತ್ತಾನ ಅದನ್ನ. ಎಲ್ಲರೂ ಮಾತಾಡಕತ್ರು, ಅಸಹ್ಯವಾಗಿ ನಿಂದನೆ ಮಾಡಕತ್ರು. ಆದರೂ ಕೂಡ ಶರೀಫ್ರು ಹೇಳಿದ ಮಾತು ಕಡ್ಡಪ್ಪ ಕೇಳಬೇಕಾಗಿತ್ತು. ಆ ಬಂಡೆಕಲ್ಲು ಎತ್ತಕತ್ತ ಎತ್ತಂತದು ಹಿಂಗೆ ಒಗದು ಬಿಡ್ತಾನ. ಎಲ್ಲರೂ ನೋಡ್ಬೇಕು, ಕ್ಯಾಕಿ ಹಾಕಕತ್ರು, ಜೈಕಾರ ಹಾಕಕತ್ರು. ಕಡ್ಡಪ್ಪನಿಗೆ ಜಯವಾಗಲಿ, ಕಡ್ಡಪ್ಪನಿಗೆ ಜಯವಾಗಲಿ, ಕಡ್ಡಪ್ಪನಿಗೆ ಜಯವಾಗಲಿ ಅಂತ ದೊಡ್ಡ ದೊಡ್ಡ ಜೈಕಾರ ಹಾಕಿ ಹಗಲ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡಕತ್ರು. ಶರೀಫ್ರು ನಿಂತು ನೋಡಕತ್ತಿದ್ರು. ಮಸ್ತ್ ಮೆರವಣಿಗೆ ಒಳಗೆ ಹೋಗಿ ಬಂದು ವೇದಿಕೆ ಮೇಲೆ ಕುಂತ ನೋಡ್ರಿ, ಮಸ್ತ್ ಸಿಂಹಾಸನ, ರಾಜ ಸಿಂಹಾಸನ ಹಾಕಿದ್ರು. ದೊಡ್ಡ ದೊಡ್ಡ ಪೈಲ್ವಾನ್ಗಳು ಎದುರು ನಿಂತಾವ್. ರಾಜ ಗಾಂಭೀರ್ಯದೊಳಗೆ ಕುಂತ, ಮೊದಲ ಕುಂತ್ರೆ ಹಿಂಗಾಗವ, ಹಿಂಗೆ ಕೈ ಇಟ್ಕೊಂಡು ಕೂತ ನೋಡ್ರಿ ಮಸ್ತ್. ಯಾಕಂದ್ರೆ ಗತ್ತ ಕಲ್ಲು ಎತ್ತೀನಿ, ನಾನು ಬಂಡೆ ಕಲ್ಲು ಎತ್ತೀನಿ, ನನ್ನಂಗೆ ಯಾರದ್ರಿ ಪೈಲ್ವಾನ್ಗಳು ಅನ್ನಕತ್ತ. ಮಸ್ತ್ ರಾಜ ಗಾಂಭೀರ್ಯದೊಳಗೆ ಕುಂತ. ಶರೀಫ್ರು ಅಲ್ಲೇ ಕುಂತಿದ್ರು. ಅವ್ರ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ ನೋಡ್ರಿ. ಶರೀಫ್ರು ಕೆಳಗಿದ್ರು. ಅವರು ಯಾವಾಗ ಎಲ್ಲ ಕಾರ್ಯಕ್ರಮ ಮುಗಿಯಾಕೆ ಬಂದಿತ್ತು, ಅವಾಗ ಶರೀಫ್ರು ಕರೆದ್ರು. ಶರೀಫ್ ಬಾ ಇಲ್ಲ ಅಂದ್ರು. ಬರ್ಬೇಕೆಲ್ರಿ ಓಡಿ ಮೊದಲು ಬ್ಯಾಗ್ ಹಿಡ್ಕೊಂಡು ಅವ್ರ ಚೀಲ ಹಿಡ್ಕೊಂಡು ಶರೀಫ್ರು ಹಿಂಗೆ ಕೈ ಮಾಡತ್ಲೇನ, ಹೇಳ್ರಿ ಶರೀಫ್ರ ಅಂತ ಬಂದ್ನಿಲ್ಲ. ಕಾಲು ತೆಗ್ಯಾಕ ಒಂದು 10 ನಿಮಿಷ ಮಾಡಕತ್ತಾರಿ. 10 ನಿಮಿಷ ಕಾಲು ತೆಗ್ಯಾಕ ಮಾಡಕತ್ತ. ಬರಂಗಿಲ್ಲ ಅಂದ. ಅವಾಗ ಶರೀಫ್ರು ಅಂದರು, ಇವನಿಗೆ ಸ್ವಲ್ಪ ಅಹಮಿಕೆ ಬಂದತ್ತು, ಸೊಕ್ಕ ಅನ್ನೋದು ಬಂದೈತೆ, ಭಾಳ ನೆತ್ತಿಗಿರತ್ತದು ಬರ್ತೈತೆ ನೋಡ್ರಿ. ಗೆದ್ದಾಗ ಸೊಕ್ಕ ಅಹಂ ಬರೋದದು. ಚಲೋ ಯಾವುದ್ರ ಒಂದು ಸಿಂಹಾಸನ ಸಿಕ್ತು, ಚಲೋ ಹುದ್ದೆ ಸಿಕ್ತು, ದೊಡ್ಡ ದೊಡ್ಡ ಹುದ್ದೆ ಒಳಗೆ ಹೋದ್ವಿ ಅಂದ್ರೆ ನನ್ನಂಗೆ ಯಾರದಾರಿ ಅನ್ನೋದು ಒಂದು ಅಹಂ. ಯಾವಾಗ ಆ ಅಹಂ ನೆತ್ತಿಗೇರ್ತದ, ಆ ಸೊಕ್ಕು ಮದ ನೆತ್ತಿಗೇರ್ತದ, ಅವಾಗ ಮನುಷ್ಯ ಕೆಳಗಿಳಿತಾನಂತ ನೋಡ್ರಿ. ಯಾವುದೇ ಅಹಂ ಬರಬಾರ್ದು. ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಅವ್ರು 100 ಎಕರೆ ಆಸ್ತಿ, 200 ಎಕರೆ ಆಸ್ತಿ ಅವ್ರದ್ದು. ಆ ಎಲ್ಲವನ್ನ ಬಿಟ್ಟು ಒಂದು ತಮ್ಮ ಜೀವನದುದ್ದಕ್ಕೂ ಒಂದು ಚಲೋ ಕಾರ್ ತಗೊಲಿಲ್ಲ ಅವರು, ಒಂದು ಕಿಶೆ ಚಲೋ ಭಾಳ ಇಸ್ತ್ರಿ ಮಾಡಿರುವಂಥ ಒಂದು ಜೋಡು ಬಟ್ಟೆ ಹಾಕೋಲಿಲ್ಲ. ಭಾಳ ಸರಳತೆ ಒಳಗೆ ಜೀವನವನ್ನು ಸಾಗಿಸಿದವರು ಸಿದ್ದೇಶ್ವರ ಸ್ವಾಮಿಗಳು. ಇವತ್ತು ನಾವೆಲ್ಲರೂ ಕೂಡ ನೆನೆಸ್ತೀವಿ. ಯಾಕಂದ್ರೆ ಯಾವುದೇ ಅಹಂ ಇರಲಿಲ್ಲ ಅವರಿಗೆ, ಯಾವುದೂ ನಂದಲ್ಲ ಅಂತ ಕೊನೆವರೆಗೂ ಬದುಕಿದರು. ಅದಕ್ಕಾಗಿ ಶಾಶ್ವತವಾಗಿ ಭೂಮಿ ಮೇಲೆ ಉಳಿದ್ರು. ಈ ನಂದು ಅಂದವ್ರು ಹೋಗ್ಬಿಡ್ತಾವೆ, ಇವು ಬೇಗ ಹೊಕ್ಕವು, ಇವು ಉಳಿಯಂಗಿಲ್ಲ. ಇವು ಯಾವಾಗ ನನ್ನಂಗೆ ಯಾರಿಲ್ಲ ಅನ್ನೋದು ಅಹಂ ನೆತ್ತಿಗೇರ್ತಿ, ಮದ ನೆತ್ತಿಗೇರ್ತಿ, ಅವಾಗ ಶರೀಫ್ರು ಒಂದು ಸ್ವಲ್ಪ ಬಾ ಇಲ್ಲಿ. ಅವಾಗ ಶರೀಫ ಕರೆದಾಗ ಕಡ್ಡಪ್ಪ ಸೊಕಾಸ ರಾಜ ಗಾಂಭೀರ್ಯದೊಳಗೆ ನಡ್ಕೊಂತ ಹೊಂಟಾರಿ. ರಾಜ ಗಾಂಭೀರ್ಯದೊಳಗೆ ನಡ್ಕೊಂಡು ಹೊಂಟ. ಶರೀಫ್ರು ಅಂದರು, ಒಂದು ಸಣ್ಣ ಕಲ್ಲು ಬಿದ್ದೈತೆ ನೋಡಪ್ಪ, ಅಲ್ಲಿ ಸಣ್ಣ ಕಲ್ಲು ಬಿದ್ದೈತೆ ನೋಡು, ಅದನ್ನು ತೊಗೊಂಡು ಬಾ ಅಂದ್ರು ಅವರು. ಎದಕ್ಕೆ ಅಂದ, ಸ್ವಲ್ಪ ಎಲೆ ಹಾಕೋಬೇಕಾಗಿತ್ತು, ಅಡಿಕೆ ಕುಟ್ಟಬೇಕಾಗಿತ್ತು ಅಂದರು. ಆವಾಗ ಅಂದ, ನಾ ದೊಡ್ಡ ಬಂಡೆ ಕಲ್ಲು ಎತ್ತಿದ, ಇದೇನು ಸಣ್ಣ ಕೆಲಸ ಹೇಳಕತ್ತೀರಿ, ನಾ ಬೇರೆದವ್ರಿಗೆ ಹೇಳ್ತೀನಿ ಅಂದ. ಇದನ್ನು ಮಾಡಿ
ಒಂದು ವೇಳೆ ಆ ಕಲ್ಲು ತಗೊಂಡು ಬಂದಿ ಅಂದ್ರೆ ಇಟ್ಟು ದಿನ ನನ್ನ ಸೇವಾ ನೀನೇನು ಮಾಡ್ತಿದ್ದಲ್ಲ, ಇನ್ನು ಮ್ಯಾಲ ನಿನ್ನ ಪಿ ಆಗಿ ನಿನ್ನ ಸೇವಾ ನಾ ಮಾಡ್ತೀನಿ, ಅದೊಂದು ಮಾಡ ಅಂದ್ರು ಅವ್ರು ಶರೀಫ್ರು. ಅವಾಗ ಹೋಗಿ ಆ ಕಲ್ಲು ತರಾಕ ನೋಡಿದ. ಅವಾಗ ಅವಂದ ದೊಡ್ಡ ಬಂಡೆ ಕಲ್ಲು ಎತ್ತಿರುವಂಥ ಬಾಡಿ ಇದು. ಮತ್ತು ದೊಡ್ಡ ದೊಡ್ಡ ಪೈಲ್ವಾನ್ಗಳಾಗಿಲ್ಲ, ಅವ್ರಿಗಿಂತ ದೊಡ್ಡ ಪೈಲ್ವಾನ್ ನಾನು. ಮತ್ತು ಇದು ಸಣ್ಣ ಕಲ್ಲಿದು. ಅಂಥ ದೊಡ್ಡ ಬಂಡೆ ಕಲ್ಲು ಎತ್ತಿದವನಿಗೆ ಇದು ಸಣ್ಣ ಕಲ್ಲು ಏನಿದು? ಒಂದು 2 ಬಳ್ಳೊಳಗೆ ಎತ್ತಬೋದು ಅಂತ ಹಿಂಗೆ ಬಳ್ಳಿ ಹಿಡಿಯೋದು ಹಿಂಗೆ ಎತ್ತಕತ್ತಾರಿ. ಎತ್ತಲಿಲ್ಲ. ಇನ್ನು ಎಲ್ಲರ ಮುಂದೆ ಅಸಹ್ಯ ಆಗೋದು ಬೇಡ ಅಂತ ಮತ್ತು ಒಂದು ಕೈಯಿಂದ ಹಿಂಗೆ ಎತ್ತಕ್ಕೆ ನೋಡಿದ, ಅವಾಗೂ ಎತ್ತಲಿಲ್ಲ. ಮತ್ತು ಇನ್ನು ಎಲ್ಲರೂ ನಗತಾರ ಬಾ ಅಂತ 2 ಕೈಯಿಂದ ಬಡಕನೆ ಎತ್ತಕ್ಕೆ ನೋಡಿದ, ಅವಾಗ ಎತ್ತಲಿಲ್ಲ. ಏನೆಲ್ಲ ಮಾಡಿದ್ರು ಕಲ್ಲು ಮ್ಯಾಲ ಬರಲೇ ಇಲ್ಲ. ಅವಾಗ ಆಶ್ಚರ್ಯ ಆತವನು, ಇದೇನಿದು ದೊಡ್ಡ ಬಂಡೆ ಕಲ್ಲು ಆರಾಮ್ ಎತ್ತಿ ಒಗದೆ, ಇಟ್ಟು ಸಣ್ಣ ಕಲ್ಲು ಬರೋದಲ್ಲ. ಅವಾಗ ಅರಿವಾತ್ ನೋಡ್ರಿ. ಓಡಿ ಬಂದವನ ಶರೀಫ್ರಿಗೆ ಸಾಷ್ಟಾಂಗ ಹಾಕಿದ. ಯಪ್ಪ ನಂದು ತಪ್ಪಾತು ಅಂತ ಶರೀಫ್ರಿಗೆ ಅಡ್ಡ ಬಿದ್ದ. ನಾನು ನಿಮಗೆ ಕೇಳ್ತೀನಿ, ಅಲ್ಲಿ ಕಲ್ಲು ಎತ್ತಕ್ಕೆ ಆಗ್ಲಾರ್ದ ದೊಡ್ಡ ಬಂಡೆ ಕಲ್ಲು ಹೆಂಗೆ ಎತ್ತಿದಾರಿ? ಹೆಂಗೆ ಎತ್ತಿದಾರಿ? ಯಾರಿಗಾರ ತಿಳಿದತ್ತನ್ರಿ ಇದು? ಹೆಂಗಂದ್ರೆ ಗುರು ಅನ್ನುವಂಥ ಶಕ್ತಿ ನಮ್ಮಿಂದ ಯಾವಾಗ ಇರ್ತದ ಅವಾಗ ದೊಡ್ಡ ಬಂಡೆ ಕಲ್ಲು ಕೂಡ ಸಣ್ಣದಾಗ್ತದ. ಯಾವಾಗ ಗುರು ಅನ್ನುವಂಥ ಶಕ್ತಿಯನ್ನು ಕಳ್ಕೊತೀವಿ, ಸಣ್ಣ ಕಲ್ಲು ಕೂಡ ದೊಡ್ಡ ಬಂಡೆ ಕಲ್ಲಾಗಿ ಪರಿಣಾಮ ಹೊಂದುತ್ತದೆ ಅನ್ನುವಂಥ ವಿಚಾರವನ್ನು ತಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಂಗೆ ಗುರು ಶಿಷ್ಯರ ಅನ್ಯೋನ್ಯ ಭಾವ ಇರ್ತದ. ಹುರಕಡ್ಲಿ ಅಜ್ಜನು ಕೂಡ ಹಂಗೆ ಸೇವಾ ಮಾಡವಂತ. ಹೆಂಗೆ ಸೇವಾ ಮಾಡ್ತಿದ್ದ ಅಂದ್ರೆ ನಂದು ಏನೂ ಇಲ್ಲ ಅಂತ ಸೇವಾ ಮಾಡವಂತ. ಅದಕ್ಕಾಗಿ ಸಿದ್ಧಾರೂಢರು ಎಲ್ಲೇ ಇದ್ರು ಹುರಕಡ್ಲಿ ಅಜ್ಜಗ ಪ್ರತ್ಯಕ್ಷ ಹಾಕಿದ್ರಂತ. ಅದು ಹೆಂಗೆ ಹುರಕಡ್ಲಿ ಮತ್ತು ಸಿದ್ಧಾರೂಢರ ಅನ್ಯೋನ್ಯ ಭಾವ ಇತ್ತು ಅನ್ನೋದನ್ನು ನಾಳೆ ದಿನ ನಾವೆಲ್ಲರೂ ಕೂಡ ನೋಡೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ನನ್ನ ಪ್ರವಚನಕ್ಕೆ ವಿರಾಮವನ್ನು ನೀಡ್ತೇನೆ. ಅದಕ್ಕಿಂತ ಪೂರ್ವ